ಎಲ್ಲರಿಗೂ ನಮಸ್ಕಾರ ರೀ. ಆರಿಯಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಎರಡು ಮಾವಿನ ಹಣ್ಣನ್ನು ತೊಗೊಂಡಿದ್ದೇನೆ ರೀ. ಸ್ವಲ್ಪ ಗಟ್ಟಿಗಿರಬೇಕು, ಅಂದರೆ ತುಂಬ ಹಣ್ಣನ್ನು ಬೇಡ, ಮೆತ್ತಗಾಗಿರೋದು, ತುಂಬ ಕಾಯಿನೂ ಬೇಡ, ಮೀಡಿಯಮ್ ಆಗಿ ಹಣ್ಣಾದಂಥದ್ದು. ಇದರಲ್ಲಿ ಒಂದು ಮ್ಯಾಂಗೋ ಮೆಣಸಿನ್ಕಾಯಿ ಅಂತೇಳಿ ಮಾಡಿ ತೋರಿಸ್ತಾ ಇದ್ದೇನೆ ರೀ. ಮ್ಯಾಂಗೋ ಮೆಣಸು ಅಂತಂದರೆ ಇದರೊಳಗೆ ನಾವು ಸ್ವಲ್ಪ ಇದು ಹಸಿಮೆಣಸು, ಕಾಳುಮೆಣಸು ಮತ್ತು ಸ್ವಲ್ಪ ಗೊಜ್ಜು ಥರನೇ ಮಾಡ್ತಾಯಿದ್ದೀವಿ, ಮ್ಯಾಂಗೋ ಗೊಜ್ಜು. ನೀವು ನೋಡ್ಬೋದು, ಇದು ತುಂಬ ಟೇಸ್ಟ್ ಆಗಿರುತ್ತೆ. ಯಾಕಂದರೆ ಈಗ ಮಾವಿನ ಹಣ್ಣು ಸೀಸನ್ ಬಂದಾಗೆ ನಾವು ಈ ಥರ ಒಂದು ಅಂದರೆ ಯಾವಾಗಲೂ ಮಾಮೂಲಿ ನಾವು ಯಾವಾಗಲೂ ಪಲ್ಯ ಮತ್ತು ಸಾಂಬಾರುಗಳೆಲ್ಲ ಮಾಡಿರ್ತೀವಿ ನೋಡ್ರಿ. ಇದು ಒಂದು ಹೊಸ ಟೇಸ್ಟ್ ಇರುತ್ತೆ. ತುಂಬ ನಾವು ಮಲೆನಾಡು ಸೈಡೆಲ್ಲ ಮಾಡ್ತಾರೆ. ಇದು ತುಂಬ ಟೇಸ್ಟ್ ಆಗಿರುತ್ತೆ. ನಿಮಗೆ ಅನ್ನಕ್ಕೆ ಮತ್ತು ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಇದು. ಅದಕ್ಕೆ ಇವತ್ತು ನಾನು ಈ ಮ್ಯಾಂಗೋ ಮೆಣಸಿನ್ಕಾಯಿ, ಮಾವಿನ ಹಣ್ಣಿನ ಖಾರ ಅಂತ ಮಾಡ್ತಾರೆ, ಮೆಣಸಿನ್ಕಾಯಿ ಮ್ಯಾಂಗೋ ಅಂಥೇಳಿ, ಇದನ್ನು ಮಾಡಿ ಇವತ್ತು ತೋರಿಸ್ತಾ ಇದ್ದೀನಿ ರೀ. ಇಲ್ಲಿ ನಾವೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೇವೆ ರೀ. ಇದಕ್ಕೆ ನಾನಿವಾಗ ಒಂದು ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ರೀ. ಇದಕ್ಕೆ ನೋಡಿರಿ, ಈಗ ನಾವು ಮಾವಿನ ಹಣ್ಣನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿರಿ, ಇದನ್ನು ಹಾಕ್ತಾಯಿದ್ದೀನಿ. ಈಗ ನಾವು ಮಾವಿನ ಹಣ್ಣು ಸ್ವಲ್ಪನೇ ಬೇಯಿಸ್ಕೋಬೇಕಾಗತ್ತೆ ರೀ, ಅಂದರೆ ತುಂಬ ಅಲ್ಲ, ಒಂದು 5 ನಿಮಿಷ ನಾವು ಈ ಕಡೆ ಖಾರ ರೆಡಿ ಮಾಡ್ಕೊಳ್ಳೋಷ್ಟಿಗೆ ಈ ಕಡೆ ಒಂದು ಸ್ವಲ್ಪ ನಮ್ಮದು ಬೇಯುತ್ತೆ. ಇದಕ್ಕೆ ನೋಡಿರಿ, ಫಸ್ಟಿಗೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ, ಮತ್ತೆ ಆಮೇಲೆ ನೋಡಿ ಹಾಕೋತೀವಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ನೋಡ್ಬೋದು ಸ್ವಲ್ಪ ಕಾಳುಮೆಣಸು, ಸ್ವಲ್ಪನೇ ನಾನು ಧನಿಯಾ ಪುಡಿಯನ್ನು ಇಟ್ಕೊಂಡಿದ್ದೀನಿ ರೀ. ಇವಾಗ ಇದಕ್ಕೆ ಒಂಚೂರು ಅರಿಶಿನವನ್ನು ಹಾಕೋತಾ ಇದ್ದೀನಿ ರೀ. ಸ್ವಲ್ಪ ನಾವೆಲ್ಲ ಮಿಕ್ಸ್ ಮಾಡೋಣ. ನೀವು ಖಾರ ನೋಡಿಬಿಟ್ಟು ನಾನಿಲ್ಲೊಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ ರೀ. ಅಂದರೆ ನೀವು ಖಾರಕ್ಕೆ ನೋಡಿ ಹಾಕೋಬೋದು. ಇದು ನಮ್ಮದು ಬ್ಯಾಡಗಿ ಮೆಣಸಿನ್ಕಾಯಿ. ಖಾರ ಇತ್ತು ಅಂತಂದರೆ ಒಂದು ಕಾಲು ಸ್ಪೂನ್ ಆದರೆ ಸಾಕ್ರಿ. ಇದನ್ನು ಒಂದು 5 ನಿಮಿಷಗಳ ಕಾಲ ಬೇಯಿಸೋಣ. ಈಗ ನೋಡ್ಬೋದು ರೀ, ನಾನಿಲ್ಲೊಂದು ಬಾಣಲೆ ಇಟ್ಕೊಂಡಿದ್ದೇನೆ. ನಾವು ಇದಕ್ಕೆ ಇವಾಗ ಒಗ್ಗರಣೆಯನ್ನು ಹಾಕೋಣ್ರಿ. ನಿಮಗೆ ಯಾವುದು ಆಯಿಲ್ ಆದ್ರೂ ನೀವು ಹಾಕೋಬೋದು. ನಾನಿಲ್ಲಿ ರಿಫೈನ್ಡ್ ಆಯಿಲನ್ನೇ ಯೂಸ್ ಮಾಡಿದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಇದು ಆಯಿಲು ಬಿಸಿ ಆಗಿದೆ. ಇದಕ್ಕೆ ಇವಾಗ ನೋಡಿರಿ, ನಾನು ಇಲ್ಲಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ರೀ. ತುಂಬ ಬಾಡಿಸೋದೇನು ಬೇಡ, ಸ್ವಲ್ಪ ಹಾಫ್ ಫ್ರೈ ಆದರೆ ಸಾಕು. ಒಂದು ಸಣ್ಣಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಇದು ಟೇಸ್ಟು ಚೆನ್ನಾಗಿ ಕೊಡುತ್ತೆ ನಮಗೆ. ಸ್ವಲ್ಪ ನಾವು ಬಾಡಿಸ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ, ಟೇಸ್ಟು ಚೆನ್ನಾಗಿರುತ್ತೆ ರೀ. ನೋಡ್ಬೋದು ನೀವು. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ಬಾಯ್ಲ್ ಆಗಿದೆ. ಇದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀವಿ, ಅದಕ್ಕೆ ಹಾಕಿದೆವು. ಮತ್ತು ಇದಕ್ಕೂ ಒಂದು ಸ್ವಲ್ಪ ನಾನು ಕಲ್ಲುಪ್ಪನ್ನು ಹಾಕಿದ್ದೀನಿ ರೀ. ನಾನಿಲ್ಲಿ ಒಂದು 4 ಮೆಣಸಿನ್ಕಾಯಿಯನ್ನು ಹಾಕ್ಕೊಂಡಿದ್ದೀನಿ, ಉದ್ದಕ್ಕೆ ಹೆಚ್ಚಿಬಿಟ್ಟು. ಒಂದು ಸಣ್ಣದು ಈರುಳ್ಳಿ ಆಪ್ಷನ್ನು, ನೀವು ಈರುಳ್ಳಿ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಈಗ ಇದಕ್ಕೆ ನೋಡಿರಿ, ನಮ್ಮದು ತೆಂಗಿನಕಾಯಿಯನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ತುರಿಯೋ ಮಣಿನಲ್ಲಿ ನೀವು ತುರ್ಕೊಂಡ್ರೂ ಆಗುತ್ತೆ ರೀ. ತುರಿಯೋ ಮಣಿ ಇಲ್ಲ ಅಂತಂದರೆ ನಾವು ಇದನ್ನು ಇದು ತೆಂಗಿನಕಾಯಿ ಇದು ಒಣ ಕೊಬ್ಬರಿಯನ್ನು ತುರಿತೀವಿ ನೋಡಿರಿ, ಅದರಲ್ಲೂ ತುರಿದ್ಬಿಟ್ಟು ಮಿಕ್ಸಿಗೆ ಒಂದು ರೌಂಡ್ ಹಾಕೊಂಡ್ರೂ ಸಾಕು. ಇದು ತುಂಬ ಚೆನ್ನಾಗಾಗುತ್ತೆ. ನಾವು ಇದಕ್ಕೆ ನೋಡಿರಿ, ಇವಾಗ ನಾವು ಇಲ್ಲಿ ಬೇಯಿಸ್ಕೊಂಡಿದ್ದೆ ನೋಡಿರಿ, ಅದನ್ನು ಸಹ ಇದಕ್ಕೆ ನಾವು ಹಾಕೋಣ. ನೋಡ್ಬೋದು, ನಾನು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡೀನಿ, ಅದಕ್ಕೆ ನಿಮಗೆ ಕಲರು ಸ್ವಲ್ಪ ಡಾರ್ಕ್ ಕಾಣಿಸ್ತಾ ಇದೆ. ನೋಡ್ಬೋದು, ಇದು ಒಂಚೂರು ಇದ್ರ ಜೊತೆಗೆ ಬೇಯಬೇಕು ನೋಡಿರಿ. 1-2 ನಿಮಿಷಗಳ ಕಾಲ ಇದನ್ನು ಬೇಯಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ನಮ್ಮದು ಮ್ಯಾಂಗೋ ಕರಿ ರೆಡಿಯಾಗಿದೆ ರೀ. ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ತುಂಬ ಟೇಸ್ಟ್ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಅದು ವ್ಯತ್ಯಾಸ ಗೊತ್ತಾಗುತ್ತೆ. ತುಂಬ ಒಳ್ಳೆ ಟೇಸ್ಟು. ನಾವು ಹಾಕಿರುವಂಥ ಕಾಯಿ ತುರಿ ಮತ್ತು ಇದಕ್ಕೆ ಖಾರ ಸ್ವಲ್ಪ, ಹುಳಿ ಸ್ವಲ್ಪ ಮತ್ತು ಸಿಹಿ ಸ್ವಲ್ಪ ಇದೆ ನೋಡಿರಿ, ಅದೇ ನಮಗೆ ತುಂಬ ಒಳ್ಳೆ ಟೇಸ್ಟ್ ಕೊಡುವಂಥದ್ದು. ಇದನ್ನು ನಾನಿವಾಗ ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು, ನಮ್ಮದು ಈ ಒಂದು ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ ರೀ. ಇದು ಚಪಾತಿ ಜೊತೆಗೆ ತುಂಬ ಒಳ್ಳೆಯ ಒಂದು ಕಾಂಬಿನೇಷನ್ನು. ನೋಡ್ಬೋದು, ನಾನು ಅದಕ್ಕೆ ಚಪಾತಿ ಜೊತೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.